ಓ ಏನು ಹೊಸ ಕಾರು, ಹೊಸ ಕಾರು ತಾನೇ ಇದು? ಏನಕ್ಕೆ ಗುದ್ದವ್ರೆ ಅಣ್ಣ, ಏನಕ್ಕೆ ಗುದ್ದವ್ರೆ? ಓ ಫುಲ್ ಕಾಂಪಿಟೇಷನ್ ತಗೊಂತವ್ರು. ಇನ್ನೂ ಚೈಲ್ಡ್ ನನ್ನ ಮಕ್ಕಳು ಗಾಡೀಲಿ ಆಟಗಳು ಆಡ್ತವ್ರೆ. ನಾವೇ ಗೇರ್ಗಳು ಹಾಕಿ ಇನ್ನೂ ಗ್ರಿಪ್ಪಿಗೆ ಸಿಕ್ಕಿಲ್ವಲ್ಲಾಗಿರೋ ಗಾಡಿ ಅಂದ್ಬಿಟ್ಟು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಿಡಿತಾವ್ರು ಗೊತ್ತಾದ್ರು. ಏನೋ ಇದು ಯಾವ ಕಾರ್ಗೆ ಹಿಂಗೆ ಹೊಡೆದವ್ರೆ ಯಪ್ಪ. ಯಾವ್ದು ಮಗ ಇದು ಕಾರ್ ಇದು? ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ 2026ನೇ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದ ಮೊದಲ ರೈಡು. ಸೊ ವಿಂಟರ್ ಆಗಿರೋದ್ರಿಂದ ವಿಂಟರ್ ರೈಡ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಲಾಸ್ಟ್ ರೈಡು ದೀಪಾವಳಿಗೆ ಹೋಗಿನಲ್ಲ, ಕೊಚ್ಚಿ ಹತ್ತಿರಪಿಳ್ಳಿ. ಸೊ ಆ ರೈಡ್ ಮಾಡಿದ್ದಷ್ಟೇ, ಬಟ್ ಇನ್ನು ಯಾವ ರೈಡು ಮಾಡಿರಲಿಲ್ಲ. ರೀಸೆಂಟಾಗೆ ಲಾಸ್ಟ್ 20 years ಬ್ಯಾಕು ಒಂದೇ ವೀಕಲ್ಲಿ 2 ರೈಡ್ ಮಾಡಿದ್ದೆ. ಅವೆಲ್ಲ ವೀಡಿಯೋ ಮಾಡಿಲ್ಲ. ಆಂಧ್ರಾಗ ಒಂದು ಸರಿ ಹೋಗಿದ್ವಿ, ಹಳೇಬೀಡು ಬೇಲೂರು ಕಡೆ ಹೋಗಿದ್ವಿ ಒಂದು ರೈಡು. ಅದು ಬಿಟ್ಟರೆ ಇದನ್ನೇ ಹೋಗ್ತಾ ಇರೋದು. ಇನ್ನೂ 20 ದಿವಸ ಆಗಿತ್ತು, ಆಗಲೇ ಗಾಡಿ ಮುಟ್ಟಿಲ್ಲ. ದಿನ ವೀಡಿಯೋ ಆಗ್ತಿಲ್ಲದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ, ಟೈಮ್ ಸಿಕ್ಕಿಲ್ಲ. ಸ್ವಲ್ಪ ಪ್ರಾಬ್ಲಮ್ಗಳಾಗ್ಬಿಟ್ಟಿದ್ವು, ಅದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ಜನ ಕೇಳ್ತಾಯಿದ್ರು ಕಮೆಂಟ್ಗಳಲ್ಲಿ, ಬ್ರೋ ಯಾಕೆ ವೀಡಿಯೋಗಳು ಆಗ್ತಾಯಿಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ, ಯಾಕೆ ನಿಲ್ಲಿಸ್ಬಿಟ್ರೆ ಹಂಗೆ ಹಿಂಗೆ ಅಂತ. ಸೊ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ. ಅಯ್ಯೋ ಡೀಸೆಲ್ ವಾಶ್ ಮಾಡಿರೋದಕ್ಕೆ ಬ್ರೇಕ್ ಹಿಡಿತಲ್ಲ ಗುರು, ಅದಕ್ಕೋಸ್ಕರ 2026 ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಈಗ. ಮತ್ತು ಇವಾಗ ಮತ್ತೆ ಶುರು ಮಾಡಿ ಬಿಡೋದು ಬೇಡ ಅಂತ. ಏನೇ ಕಷ್ಟಗಳು ಬಂದರು ಇನ್ನು ಮುಂದೆ ನಿಲ್ಸೋದು ಬೇಡ ಅಂತ ಡಿಸೈಡ್ ಆಗಿ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಹೆಸರಾಟ ಸೈಡು. ಸೊ ಅಲ್ಲೊಂದು ಟೆಂಪಲ್ ಇದೆ, ಟೆಂಪಲ್ಗೆ ನಮಸ್ಕಾರ ಹಾಕೊಂಡು ಫ್ರೆಂಡ್ ಬಂದಿದ್ದಾನೆ. ಸೊ ಅವನು ನನ್ನ ರೈಡಿಗೆ ಫುಲ್ಲು ಬರೋಲ್ಲ, ಮೈಸೂರವರೆಗೂ ಬರ್ತಾನೆ. ನಾವಿವಾಗ ಹೋಗ್ತಾ ಇರೋದು, ನಾವು ಹೋಗೋದೇ ಎಲ್ಲಿಗೆ ಅಂತ ನಿಮ್ಗೆ ಹೇಳಲೇ ಇಲ್ಲ ಆಲ್ರೆಡಿ ನಾನು, ಏನೇನೋ ಮಾತಾಡಿಕೊಂಡು. ಸೊ ಇವಾಗ ನಾನು ಹೊರಟಿದ್ದು ವೈನಾಡ್ ಟ್ರಿಪ್ಗೆ, ಬಟ್ ಇವತ್ತು ನೈಟ್ ಸ್ಟೇ ಆಗೋದು ಮೈಸೂರಲ್ಲಿ. ಸೊ ಅಮ್ನೂರ್ ಬೆಟ್ಟಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ನೈಟ್ ಸ್ಟೇ ಆಗಿ ಮಾರ್ನಿಂಗ್ ಫಾರೆಸ್ಟ್ ರೂಟಲ್ಲಿ ಒಳ್ಳೆ ರೈಡ್ ಮಾಡೋಣ ಅಂತ. ಏನು ಹೇಳಿ, ಅದಕ್ಕೋಸ್ಕರ ನಾನು ಇನ್ನೊಬ್ಬ ಫ್ರೆಂಡು ಲಾಸ್ಟ್ ಟೈಮ್ ಮುನ್ನಾರ್ ಹೋಗಿದ್ವಿ ಈ ಟೈಮಲ್ಲೇ. ಸೊ ಇವತ್ತಿಗೆ ಕರೆಕ್ಟಾಗೆ ಮೈಸೂರಿಗೆ ಬಂದಿದ್ವಿ, ಮುನ್ನಾರ್ ಟ್ರಿಪ್ ಮುಗಿಸ್ಕೊಂಡು ದರ್ಶನ ಮಾಡೋದಕ್ಕೆ ಅಮ್ನವ್ರನ್ನ. ಸೊ ಇವತ್ತೊಂದು ವರ್ಷಕ್ಕೆ ತಿರ್ಗಾ ಮತ್ತೆ ದರ್ಶನ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಬಟ್ ಅವನು ಆ ರೈಡಲ್ಲಿ ಬಂದವನು ಈ ಸರಿ ಬರ್ತಾಯಿಲ್ಲ ರೈಡ್ಗೆ. ಸೊ ಕೊನೆದಾಗ ಅವನು ಯಾವುದೂ ರೈಡ್ಗೂ ಬಂದಿಲ್ಲ ನನ್ನ ಜೊತೆ. ಲಾಸ್ಟ್ 1 year ಬ್ಯಾಕ್ ಬಂದಿರೋ ರೈಡ್ ಅಷ್ಟೇ. ಸೊ ಬನ್ನಿ ನೋಡೋಣ ಹೋಗಿ. ಏನು ಹೇಳಿ, ಹಬ್ಬದ ಕಳೆಯ ಮುಂಚೆ ಥರ ಇಲ್ಲ ಗುರು. ಎಲ್ಲಿದ್ದಂಗುರುನು? ಹಲೋ, ಹಾಂ ನೀನೇ? ಓ ಅಲ್ಲಿದ್ಯಾ ಬೇಕ್ರಿ ಹತ್ರ? ಅಲ್ಲೇರ ಬರ್ತಿಲ್ಲ, ಅಲ್ಲಿ ಬೇಕ್ರಿ ಹತ್ರ ನಿಂತ್ಕೊಬಿಟ್ಟಿದ್ದಾನೆ. ಬರಬೇ, ಎಷ್ಟೊತ್ತಾಯ್ತು ಬಂದು? ಯಾರು ನಿಮ್ಮ ಹುಡ್ಗನ? ಮನೆಗೆ ಗಾಡಿ ಇಸ್ಕೊಂಡು ಹೋಗ್ಬೇಕಲ್ಲ. ಹಾಂ ಬಾ, ಇಲ್ಲೇ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ, ಟೈಮ್ ಆಗ್ಬಿಟ್ಟೈತೆ ಆಲೆ 12:50. ಬಾ. ಇಲ್ಲಿ ಹೆಸರಾಡದಲ್ಲಿ ಫೇಮಸ್ ದೇವಸ್ಥಾನ. ಇದೇನು ಗುರು, ನಾಯಿಗಳು ಹಿಂಗೆ ಮನ್ಗೈತೆ. ನಾಯಿಗಳು ನೋಡ್ಮಗ ಹೆಂಗೆ ಮನ್ಗಿದಾವೆ. ಹ್ಞೂ ನಾನು ಹಂಗೆ ಅಂದ್ಕೊಂಡೆ. ಸ್ನೇಹಿತರೆ, ಇಲ್ಲೇ ದುರ್ಗಾಂಬ ದೇವಸ್ಥಾನ ಇದೆ. ಸೊ ಫೇಮಸ್ ದೇವಸ್ಥಾನ, ಕೆರೆ ಮೇಲಿದೆ. ಆಲ್ಮೋಸ್ಟ್ ಎಲ್ಲ ಬಂದಿರ್ತೀರ ಅಂದ್ಕೊಂಡಿದ್ದೀನಿ ಇಲ್ಲಿಗೆ. ಇಲ್ಲೊಂದು ವಿಸಿಟ್ ಆಗೋಣ ಪ್ಲ್ಯಾನ್ ಆಗಿದೆ. ಆ್ಯಕ್ಚುಲಿ ಮಧುರೆಗೆ ಹೋಗ್ಬಿಟ್ಟು ಹೋಗೋಣ ಅಂತ, ಇಲ್ಲೇ 12:51 ಆಗ್ಬಿಡ್ತು. ಸೊ ಅಲ್ಲೆಲ್ಲ ಹೋಗಿ ಇನ್ನೂ ಲೇಟ್ ಆಗಿಬಿಡುತ್ತೆ, ಮತ್ತು ಇನ್ನೊಂದು ದಿವಸ ಹೋಗೋಣ ಅಂತ ಅಲ್ಲಿಗೆ. ಸೊ ಇಲ್ಲೇ ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗೋಣ.
ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ತಾನೆ. ಯಾಕೆ ಹೊಲ್ಸು? ಲಾಸ್ಟ್ ಟೈಮ್ ನಾವು ಹೋಗಿದ್ದಲ್ಲ ಅಡಕಮಣ್ಣಳ್ಳಿ. ಹಂಗೆ ಇದು ಹೊಸ್ದಾಗಿ ತಗೊಂಡೆ, ಥಿಕ್ನೆಸ್ ಚೆನ್ನಾಗಿದೆ. ಹಾಂ, ಹೋಗಿ ಇವಾಗ ಪ್ಯಾಕ್ ಮಾಡು, ಏನಿಲ್ಲ, ಆರಾಮಾಗಿ ಹೋಗೋಣ. ಹಾಂ, ಅಪ್ಪ ನಾವು ಹಳೇದೇ ಕಣ ಇಕ್ಕೊಂಡಿರೋದು. ನಾನೇನು ಪ್ರತಿ ಸರಿ ರೈಡ್ಗೆ ಹೋಗುವಾಗ ಹೊಸ ತಗೊಳಕಾಯ್ತೈತಾ? ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಮಾಡೋಣ ಅಂತ ಫ್ರೆಂಡ್ ಜೊತೆ ಹೋಯ್ತಾ ಇದ್ದೀನಿ. ನನ್ನ ಮಗ ಇವನು ರೈಡಿಗೆ ಬರ್ದಿಲ್ಲಂಗೆ ಆಟಗಳು ಆಡ್ತವನೆ. ಸ್ನೇಹಿತರ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಇವತ್ತು ಹಬ್ಬ ಆದ್ದರಿಂದ ಹೆವಿ ಜನ ಇದ್ದಾರೆ. ಸೊ ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ಇಲ್ಲೇನು ಆಗೈತೆ ಗುರು, ಇಲ್ಲಿ ಏನು ಕುತ್ಕೊಂಡವ್ರ? ಏನು ಸಮಾಚಾರ ಇದು? ಹೊಸ ಕಾರು? ಓ ಏನು ಹೊಸ ಕಾರು? ಹೊಸ ಕಾರು ತಾನೇ ಇದು? ಏನಕ್ಕೆ ಗುದ್ದವ್ರೆ? ಇನ್ನೇನು ಬೇಡ, ಹೋಗಂತ ತಗೊಳಪ್ಪ, ಟೈಮ್ ಆಗುತ್ತೆ. ಅಣ್ಣ ಏನಕ್ಕೆ ಗುದ್ದವ್ರೆ? ಓ ಹೊಸ ಕಾರು ಎಲ್ಲ ಹೋಗಿವೆಲ್ಲ ಇಟ್ಟವ್ರೆ ಪಾಪ. ಹಾಂ, ಅಯ್ಯೋ ಎಲ್ಲ ಕಾರ್ನಲ್ಲಿ ಅಲ್ಲಾಗಿದೆ. ಇಲ್ಲೇನಾ? ಏನು ಗುರು ಇದು? ಗಾರ್ ಅವ್ರದ್ದೆ. ಒಂದೊಂದಲ್ಲಾಗರು ಇವರು ಎಷ್ಟು ಬಂಡವಾಳ ಆಗಿರ್ತಾನೆ ಪಾಪ ಇವಾಗ ಗಾಡಿಗೆ. ಹೋಗ್ತಾ ಇರೋ ಸ್ನೇಹಿತರೆ ದೊಡ್ಡಬಳ್ಳಾಪುರ ಮತ್ತು ನೆನ್ಮಂಗ್ಲ ರೂಟು. ಸೊ ಹೆಸರೋಡದಿಂದ ರೈಡ್ ತೊಗೊಂಡ್ವಿ ಬಂದು. ಅಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು ಈಗ. ಸೊ ಇಲ್ಲಿಂದ ಒಂದು 8-9 ಕಿಲೋಮೀಟ್ರ್ ಇದೆ ನೆನ್ಮಂಗ್ಲ. ಸೊ ಬನ್ನಿ ಹೈವೇಲಿ ಸಿಗೋಣ. ಫುಲ್ ಕಾಂಪಿಟೇಷನ್ ತಗೊಂತವ್ರು. ಇನ್ನೂ ಚೈಲ್ಡ್ ನನ್ನ ಮಕ್ಕಳು ಗಾಡೀಲಿ ಆಟಗಳು ಆಡ್ತವ್ರೆ. ನಾವೇ ಗೇರ್ಗಳು ಹಾಕಿ ಇನ್ನೂ ಗ್ರಿಪ್ಪಿಗೆ ಸಿಕ್ಕಿಲ್ವಲ್ಲಾಗಿರೋ ಗಾಡಿ ಅಂದ್ಬಿಟ್ಟು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಿಡಿತಾವ್ರಿಗೆ ಗೊತ್ತಾಗಿರೋ. ಇನ್ನೂ ಮುಖದ ಮೇಲೆ ಕರೆಕ್ಟಾಗಿ ಮೀಸೆ ಚಿಗಿರಿಲ್ಲ ಇವನಿಗೆ. ಬಾ ಬರ ಬಾ. ಗಾಡಿ ಕಂಡೀಷನ್ ಇಲ್ಲ ಅದು. ಲಾಸ್ಟ್ ಟೈಮು ಇದಕ್ಕೆ ಹೋದ್ನಲ್ಲ ನಾನು. ಹಾಂ, ನೀನು ಚೆನ್ನಾಗಿ ಓಡಿಸ್ದೆ ಕಣಲ್ಲ. ನೀನು ಚೆನ್ನಾಗಿ ಓಡಿಸ್ದೆ. ಯಾವರು? ನೆನ್ಮಂಗ್ಲ. ನಮ್ಮದು ಇಲ್ಲೇ ಮತ್ತಳ್ಳಿ RMC ಐತಲ್ಲ. ಹಾಂ, ಯಾವುದು ರೇಸ್ ಹೊಡೆದಿಲ್ವಾ? ಹಾಂ, ನಿಧಾನಕ್ಕೆ ಓಡಿಸು ಗಾಡಿನ, ಹಂಗೆಲ್ಲ ಓಡ್ಸಕ್ಕೆ ಹೋಗ್ಬೇಡ. ಹೆಲ್ಮೆಟ್ಟು, ಮೇನ್ ಹೆಲ್ಮೆಟ್ ಇದ್ರೆ ಹೆಂಗೆ ಬೇಕೋ ಓಡಿಸು. ಸರಿ ಬರ್ತೀನಿ. ಹಾಂ ಸ್ನೇಹಿತರೆ, ಹಾಸನ ಹೈವೇಗೆ ಎಂಟ್ರಿ ಆದ್ವಿ. ಮೈಸೂರಿಗೆ ಯಾಕೆ ಈ ಕಡೆಯಿಂದ ಹೋಗ್ತಾ ಇದ್ದೀನಿ ಅಂದರೆ ನಮ್ಗೆ ಹತ್ರ ಆಗೋ ರೂಟ್ ಇದೇನೆ. ಸೊ ಹತ್ರ ಆಗುತ್ತೆ ಅನ್ನೋದು ಒಂದು, ಆದರೆ ಅಲ್ಲಿ ಮೈಸೂರು ಹೈವೇಲಿ ಬಿಡೋಲ್ಲ. ಹಾಗೆ ಸರ್ವಿಸ್ ರೋಡಲ್ಲಿ ಹೋಗೋದಕ್ಕೆ ಬೇಜಾರು ಒಂಥರ. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತೀನಿ. ಒಂದು 15 ಕಿಲೋಮೀಟ್ರನ್ನ ಜಾಸ್ತಿ ಆಗೋದಷ್ಟೇ ಈ ರೂಟಲ್ಲಿ ಹೋದರೆ. ಸೊ ಮೈಸೂರು ರೋಡ್ಗಿನ್ನ ಸೊ ಒಳ್ಳೆ ಹೈವೇ ಇದು. ಯಾವಾಗ ಹೋದರೂ ಮೈಸೂರಿಗೆ ಇಲ್ಲ ಆ ಕಡೆ ಊಟಿ ಕೇರಳಗೆಲ್ಲ ಹೋದರೂ ಈ ರೂಟಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗೋದು. ಸೊ ಬೇಜಾರು ಅನಿಸಲ್ಲ. ಅದರಲ್ಲ 50 ಅಂಶಗಳು ಇರ್ತವೆ, ಹೋಗೋದಕ್ಕೆ ಬೇಜಾರು, ಏನು ಹೇಳಿ. ಸೊ ಬಿಸಿಲು ಬೇರೆ ಮಧ್ಯಾಹ್ನ ಜೋರಾಗಿ ಹೊಡಿತೈತೆ. ಸೊ ಬೆಳ್ಳೂರು ಕ್ರಾಸಲ್ಲಿ ಡಿವಿಯೇಷನ್ ತಗೋಬೇಕು ನಾವು.
ಬೆಳ್ಳೂರು ಕಲ್ಟಿವೇಶನ್ ತಗೊಂಡ್ರೆ ಶ್ರೀರಂಗಪಟ್ಟಣ ಒಂದೇ ರೂಟು, ಶ್ರೀರಂಗಪಟ್ಟಣ ಮಾಮೂಲಿ ಗೊತ್ತಲ್ಲ ಒಂದೇ ರೂಟು ಮೈಸೂರಿಗೆ. ಸೊ ಬನ್ನಿ ಮಾತಾಡಿ ಸಾಕು, ರೈಡ್ನ ಸ್ಟಾರ್ಟ್ ಮಾಡೋಣ ಚಿಲ್ಲಾಗೆ. ಬಿಸಿಲು ಬೇರೆ ಜೋರಾಗಿ ಹೊಡಿತೈತೆ. ಈ ಟೈಮಲ್ಲಿ ಯಾರೂ ರೈಡರ್ಸ್ಗಳು ಅಷ್ಟೊಂದು ಹೋಗಲ್ಲ, ಮಾರ್ನಿಂಗೇ ಇಲ್ಲ ಈವ್ನಿಂಗ್ ಹೋಗ್ಬಿಟ್ಟಿರ್ತಾರೆ ನೆನ್ನೆನೇ. ಸೊ ಇವಾಗೆಲ್ಲ ಗಾಡಿಗಳು ಕಮ್ಮಿ ಇರುತ್ತೆ, ಎಲ್ಲ ಊರ ಕಡೆ ಹೋಗೋರು ನೆನ್ನೆನೇ ಹಬ್ಬಕ್ಕೆ ಊರ ಕಡೆ ಹೋಗ್ಬಿಟ್ಟಿರ್ತಾರೆ. ಫ್ಯೂಯಲ್ ಫಿಲ್ ಮಾಡಿಸ್ಬೇಕು, ಒಂದು ಪಾಯಿಂಟ್ ಇದೆ, ಏಜ್ ಚೆಕ್ ಮಾಡಿಸ್ಬೇಕು. ಸೊ ಮುಂದೆ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಮಾಡಿಸ್ಕೊಂಡು ಹೋಗೋಣ. ಫುಲ್ ಟ್ಯಾಂಕ್ ಹಾಕಿ, ಫುಲ್ ಟ್ಯಾಂಕ್. ಹಾಂ ಅಕ್ಕ ಡೀಸೆಲ್ ತಾನೇ ಇದು? ಡೀಸೆಲ್ ಇದು, ಡೀಸೆಲ್ ಗಾಡಿ ನಮ್ಮದು. ಅಯ್ಯೋ ಪೆಟ್ರೋಲ್ ಬೇರೆ ಟಚ್ ಆಯ್ತಲ್ಲ. ಏರಿದೆಯಾ? ಹಾಂ ಬ್ರೋ ಇಲ್ಲೇ ಹೋಗ್ತಾವ್ರೆ. ಸೋಲೋ ರೈಡು ನೋಡಪ್ಪ, ಮಗ ಬ್ಯಾಕ್ ಕಟ್ಕ ಬಾರೋ ಅಂದರೆ ಕೇಳಲ್ಲ. ನೋಡು ಒಬ್ಬೊಬ್ರು ಹೋಗೋರು ಮನುಷ್ಯರಲ್ವ ಅವರು. ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ಬ್ರೇಕ್ ಹಾಕ್ಕೊಂಡಿದ್ದ ಬೆಳ್ಳೂರು ಕ್ರಾಸ್ ಹತ್ರ. ಸೊ ಇವಾಗ ಹೊರಟಿದ್ವಿ, ಬಿಸಿಲು ಮಾತ್ರ ಹೆವಿ ಹೊಡಿತಾ ಇದೆ. ಸೊ ಬನ್ನಿ ಇನ್ನೊಂದು 82 ಕಿಲೋಮೀಟ್ರ್ ಇದೆ, ಹೋಗೋಣ. ಸೊ ಫ್ರೆಂಡ್ ಇಲ್ಲೇ ಇರೋದು ನೋಡಿ, ಬನ್ನಿ ಹೊರಡೋಣ. ಗಾಡಿಯಲ್ಲಿದೆ ನೋಡಿ. ಗುರು ಏನಾಗಿದೆ, ಏನು ಗುರು? ಏನೋ ಇದು ಶಬರಿಮ ಯಾವ ಕಾರ್ಗೆ ಹಿಂಗೆ ಹೊಡೆದವ್ರೆ ಯಪ್ಪ. ಯಾವ್ದು ಮಗ ಇದು ಕಾರ್ ಇದು? ಇವಾಗೇ ಜಸ್ಟ್ ಆಗಿರೋದು ಅನಿಸ್ತೈತೆ. ಏನು ಹೇಳಿ ಸ್ನೇಹಿತರೆ, ಇವತ್ತು ಹಬ್ಬ ಆದ್ರೂ 2 ಆಕ್ಸಿಡೆಂಟ್ ನೋಡಿದ್ವಿ. ಏನು ಹೇಳಿ, ಯಾರಿಗೇನೂ ಆಗಿಲ್ಲ ಒಟ್ಟಿನಲ್ಲಿ. 2 ಆಕ್ಸಿಡೆಂಟ್ ಅಲ್ಲ, ಅದು ಪುಣ್ಯ. ಬಟ್ ಏನಂದರೆ ಹಬ್ಬದ ದಿವಸ ಇವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಬರ್ತಾಯಿದ್ರು ಗೊತ್ತಿಲ್ಲ. ಬಟ್ ಅಯ್ಯಪ್ಪ ಸ್ವಾಮಿ ಗಾಡಿ TTದು, ಇನ್ನೊಂದು ಫ್ಯಾಮಿಲಿ ಕಾರ್ ಯಾವುದೋ. ಏನು ಹೇಳಿ, ಅದಕ್ಕೆ ಹೇಳೋದು ನೋಡ್ಕೊಂಡು ಡ್ರೈವ್ ಮಾಡಿ. ಇಂಥ ರೋಡಲ್ಲಿ 100 ಮೇಲೆ ಹಿಡಿತಾರೆ, ಏನಕ್ಕೆ ಬೇಕು ಗುರು? ಕಾಲಿದ್ದಾಗ ಹೊಡಿಲಿ, ನೈಟ್ ಟೈಮ್ ಆರಾಮಾಗಿರುತ್ತೆ ಗುರು. ನಾವು ನೈಟ್ ಟೈಮೆಲ್ಲ ಹೊಡೆದಿದ್ದೀವಿ ಈ ರೋಡಲ್ಲಿ, ಮಾರ್ನಿಂಗ್ ಅಷ್ಟೆಲ್ಲ ಹೊಡೆಯೋದು ತಪ್ಪು. ನೋಡಿ ಯಾರಿಗೂ ಏನಾಗಿಲ್ಲ ಒಟ್ಟಿನಲ್ಲಿ, ಸೇಫ್ ಇದ್ದಾರೆ. 2 ಗಾಡಿ ಮಾತ್ರ ಊಸ್ಟ್ ಆಗಿದ್ದಾವೆ. ಆದಷ್ಟು ಲೈಫ್ನ ಚೇಂಜಸ್ ಮಾಡ್ಕೊಳ್ಳಿ. ವರ್ಷ ಬಂದಾಗ ಹೊಸದಾಗೇನೋ ಪ್ರಯತ್ನ ಮಾಡಿ ನಾವು ಹೊಸದಾಗಿ ಜೀವನದಲ್ಲಿ ಮುಂದೆ ಬರಬೇಕು. ನಾವು ಇದ್ದಾಗೆ ಇರ್ತೀವಿ ಅಂದರೆ ಲೈಫು ಏನಕ್ಕೂ ಬೇಡ, ಹಂಗಾಗ್ಬಿಡುತ್ತೆ ಸ್ನೇಹಿತರೆ. ಆದಷ್ಟು ಅಚೀವ್ ಮಾಡೋದನ್ನ ಕಡೆ ಗಮನ ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇನ್ನೇನು ಮೈಸೂರಿನ ಸ್ವಲ್ಪ ದೂರದಲ್ಲೇ ಇದೆ, ಒಂದು 30-40 ಕಿಲೋಮೀಟ್ರಲ್ಲಿದೆ. ಮೈಸೂರು ಎಂಟ್ರೆನ್ಸ್ ಹೋದಾಗ ಸಿಗೋಣ. ಟೈಮ್ 4:12 ರೂಮ್ಗೆ ಹೋಗಿ ರೂಮಲ್ಲಿ ಲಗೇಜ್ಗಳನ್ನೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ನೋಡೋಣ ಬೆಟ್ಟದಲ್ಲಿ ಜನ ಹೆಂಗಿರ್ತಾರೆ ಅಂತ. ಮೈಸೂರಿಗೆ ಎಂಟ್ರಿ ಆದ್ವಿ ನೋಡಿ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ. ಸೊ ನಮ್ಮ ಫ್ರೆಂಡ್ ಹೆಲ್ಮೆಟ್ ಹಾಕಿಲ್ಲ, ನೋಡೋಣ ಇಲ್ಲೆಲ್ಲ ಹಿಡಿತಾರೆ ಅಂದರು ಕೊಲಂಬಿಯಾರ ಹತ್ರ. ಒಂದು ತಪ್ಪಿಸ್ಕೊಂಡ್ರೆ ಇನ್ನೆಲ್ಲೂ ಹಿಡಿಯಲ್ಲ ಅಂತೆ. ನೋಡೋಣ, ಹಿಡಿದ್ರೆ ಏನಿಲ್ಲ ಅಂದರೆ ಸರಿಯಾಗಿ ಫೈನ್ ಹಾಕ್ತಾರೆ ಮೈಸೂರಲ್ಲಿ. ನೋಡೋಣ ಸ್ನೇಹಿತರೆ. ನಾನು ರೂಮ್ಗಳೆಲ್ಲ ಯಾವ ಆ್ಯಪಲ್ಲಿ ಬುಕ್ ಮಾಡೋದು ಅಂದರೆ booking.com. ಪ್ರೈಸ್ ಕಡಿಮೆ ಸಿಗುತ್ತೆ ಒಂದು, ಬಟ್ ರೂಮ್ಗಳು ಚೆನ್ನಾಗಿರುತ್ತೆ. ಅದರಲ್ಲಿ ಫೋಟೋಸ್ಗಳು ಹಾಕಿರ್ತಾರಲ್ಲ, ನೋಡಿ ರೂಮ್ ಬುಕ್ ಮಾಡ್ಕೋಬೇಕು. ಸೊ ಯಾರಾದರೂ ಈ ಥರ ಟ್ರಾವೆಲ್ ಮಾಡೋರು ಇಲ್ಲ ಫ್ಯಾಮಿಲಿ ಜೊತೆ ಹೋದವರು ರೂಮ್ಗಳು ಅಲ್ಲಿ ಹೋದಾಗ ಸಿಗಲ್ಲ ಅಂದರೆ ಈ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳಿ. ಆರಾಮಾಗಿ ನಿಯರ್ ಬೈ ಎಲ್ಲಿ ಇದ್ದರೂ ತೋರಿಸುತ್ತೆ.
ಹಾಗೆ ಏನಂದರೆ ನಿಮಗೆ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಅವಾಗ ಬುಕ್ ಮಾಡ್ಕೊಂಡು ಒಂದೊಂದು ಟೈಮ್ ಕಡಿಮೆ ಇರುತ್ತೆ, ಒಂದೊಂದು ಟೈಮು ಜಾಸ್ತಿ ಇರುತ್ತೆ. ವೀಕೆಂಡಲ್ಲಿ ಜಾಸ್ತಿ ಇರುತ್ತೆ, ವೀಕ್ ಡೇಸಲ್ಲೆಲ್ಲ ರೂಮ್ಗಳೆಲ್ಲ ಕಮ್ಮಿ ಇರುತ್ತೆ. ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ booking.comದು, ಇಲ್ಲ ನೀವು ಪ್ಲೇಸ್ಟೋರಲ್ಲಿ ನೋಡಿ booking.com ಅಂತ ಹೊಡೆದ್ರೆ ಬರುತ್ತೆ ಆ್ಯಪು. ಅದರಲ್ಲೂ ಬುಕ್ ಮಾಡ್ಕೋಬೋದು, ಎಲ್ಲೋದ್ರೂ ಬುಕ್ ಮಾಡ್ಕೋಬೋದು. ನಿಮಗೆ ಚೀಪೆಸ್ಟ್ ಅಂದರೆ 300 ರೂಪಾಯಿಂದ ಎಲ್ಲ ಸಿಗುತ್ತೆ ಇದರಲ್ಲಿ ಒಬ್ರಿಗೆ ಇಬ್ಬರಿಗೆ. ಸೊ ಫ್ಯಾಮಿಲಿ ಎಲ್ಲ ಹೋಗ್ತು ಅಂದರೆ ಒಂದು 800 ರೂಪಾಯಿ 1000 ರೂಪಾಯಿ ಒಳಗೆ 4 ಜನಕ್ಕೆ 4 ಜನಕ್ಕೆ ಸಿಗುತ್ತೆ ಒಂದು ಫ್ಯಾಮಿಲಿಗೆ. ನೋಡಿ ಸ್ನೇಹಿತರ, ಇನ್ನೇನು ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಗೇಜೆಲ್ಲ ಹಾಕಿ ಮೊದಲು ಬೆಟ್ಟಕ್ಕೆ ಹೋಗ್ಬಿಡೋಣ. ಒಂದು 5 ಗಂಟೆಗೆ ಬಿಡೋಣ ಅಂತ, 4:15 ಈಗ. ರೂಮ್ಗೆ ಹೋಗಿ ರೂಮ್ ಮಾಡಿ ಅದೆಲ್ಲ ಸ್ವಲ್ಪ ಆರಿಸ್ಕೊಂಡು ಹೋಗೋಣ ಸ್ವಲ್ಪ. ಲೊಕೇಶನ್ ಎಂಡ್ ಆಯ್ತು ಮಚ್ಚಿ. ಇದೇನೆ ಹಾಂ, ಬುಕ್ ಮಾಡಿದೆ. ಲಾಸ್ಟ್ ಫ್ಲೋರು ಫುಲ್ ಟಾಪು. ಹ್ಞೂ, ಫುಲ್ಲು ಅಲ್ಲಿ ಡ್ರಮ್ ಇಕ್ಕವ್ರಲ್ಲ ಅಲ್ಲಿ. ಸ್ನೇಹಿತರ ಫೈನಲಿ ರೂಮಿಗೆ ಬಂದು ಇವಾಗ ಬೆಟ್ಟಕ್ಕೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ ಈಗ. ಸೊ ಬನ್ನಿ ಹೊರಡೋಣ. ಇಲ್ಲಿಂದ ಫುಲ್ಲು ಟಾಪ್ ಫ್ಲೋರಲ್ಲಿ ಸಿಕ್ಕಿದೆ ನೋಡಿ, ಹೆಂಗೆ ಕಾಣಿಸ್ತಾ ಇದೆ ವ್ಯೂ. ಸನ್ಸೆಟ್ ಬೇರೆ ಆಗ್ತಾಯಿತ್ತು, ಅಷ್ಟೊತ್ತು ಹೋಗೋಣ ಬೆಟ್ಟದ ಮೇಲೆ. ನೋಡಿ ಹೆಂಗಿದೆ.